ಉಡುಪಿಯಲ್ಲಿ ಆದಂತ ಪ್ರಕರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದ್ರ ಬಗ್ಗೆ ಆ ಇದೀಗ ಕ್ಲಾರಿಟಿಯನ್ನ ಕೊಡುವಂತ ಸಲುವಾಗಿ ಮಧು ಅವರು ಸಹ ಮಾತನಾಡಿದ್ದಾರೆ. ನಿಶಾ ಮತ್ತೆ ಮಧು ಅವರ ಆಪ್ತ ಸ್ನೇಹಿತೆ ದಿಶಾ ಅವರು ಆಫೀಸ್ ಟೀಮ್ ಜೊತೆಗೆ ಪ್ರವಾಸಕ್ಕೆ ಅಂತ ಉಡುಪಿಯ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗಿರ್ತಾರೆ. ಸೊ ಡೆಲ್ಟಾ ಬೀಚ್ ಅಲ್ಲಿ ಟೂರಿಸ್ಟ್ ಬೋಟ್ ಏನಾಗುತ್ತೆ, ಪಲ್ಟಿ ಆಗುತ್ತೆ, ಮುಳುಗೋಗುತ್ತೆ. ಅದರಲ್ಲಿ ಸುಮಾರು ಜನ ಕೂಡ ಇರ್ತಾರೆ. ಅವ್ರು ಸ್ವಲ್ಪ ಜನನ ರೆಸ್ಕ್ಯೂ ಮಾಡ್ತಾರೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಒಂದು 3 ಜನ ಮಾತ್ರ ಚಿಕಿತ್ಸೆ ಫಲಿಸದೆ ಅಗಲಿಕೆ ಆಗ್ತಾರೆ. ಸ್ವಲ್ಪ ಜನ ಲೈಫ್ ಜಾಕೆಟ್ ಅನ್ನು ಸಹ ಹಾಕಿರ್ಲಿಲ್ವಂತೆ. ನಿಶಾ ಮತ್ತು ಮಧುಗೌಡ ಅವರ ಆಪ್ತ ಸ್ನೇಹಿತೆ ಈ ದಿಶಾ ಅವರು ಕೇವಲ 23 ವರ್ಷ ಮೈಸೂರಿನ ಉದಯಗಿರಿಯ ಒಂದು ನಿವಾಸಿಯಾಗಿರ್ತಾರೆ ದಿಶಾ ಅವರು. ಸೊ ಇತ್ತೀಚೆಗಷ್ಟೇ ಒಂದು ಕೆಲಸಕ್ಕೂ ಸಹ ಸೇರ್ಕೊಂಡಿರ್ತಾರೆ. ಒಂದು ಕೊನೆ ಉಸಿರು ಎಳೆದಿರುವುದು ಇವರ ಕುಟುಂಬಕ್ಕೆ ಮತ್ತೆ ಸ್ನೇಹಿತ ಬಳಗಕ್ಕೆ ತುಂಬಾನೇ ಬೇಸರ ಆಗಿದೆ. ಅದರಲ್ಲೂ ಮಧು ಅವರಂತೂ ಕಣ್ಣೀರ್ ಹಾಕುತ್ತಾನೆ ವಿಡಿಯೋವನ್ನ ಮಾಡ್ತಾ ಹೋಗ್ತಾರೆ. ಸುಮಾರು 6-7 ವರ್ಷದಿಂದ ನನಗೆ ಪರಿಚಯ ಇತ್ತು. ನಿಶಾ ಮೂಲಕ ದಿಶಾ ಪರಿಚಯ ಆಗಿದ್ದು, ಎಲ್ರು ಕೂಡ ತುಂಬಾನೇ ಕ್ಲೋಸ್ ಇದ್ದಂತವ್ರು. ಹೊರಡುವಂತ ಅಂದ್ರೆ ಉಡುಪಿಗೆ ಹೊರಡುವಂತ ಟೈಮ್ ನಲ್ಲೂ ಸಹ ಅಷ್ಟೇನೆ ನಿಶಾ ಹತ್ರ ಏನೋ ಒಂದು ಇಸ್ಕೊಂಡು ಸಹ ಹೋಗಿರ್ತಾರಂತೆ, ಮಾತನಾಡಿಸ್ಕೊಂಡು ಸಹ ಹೋಗಿರ್ತಾರೆ. ಅಷ್ಟೊಂದು ಕ್ಲೋಸ್ ಇದ್ರು. ಬಟ್ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೆಲ್ಟಾ ಒಂದು ಬೀಚ್ ನಲ್ಲಿ ಟೂರಿಸ್ಟ್ ಬೋಟ್ 28 ಮಂದಿ ಪ್ರವಾಸಿಗರು ತೆರಳ್ತಾ ಇದ್ರು. ಸೊ ಇದರಲ್ಲಿ ಬಹಳಷ್ಟು ಬೇಸರದ ವಿಚಾರ ಅಂದ್ರೆ 14 ಮಂದಿ ಯುವಕ ಯುವತಿಯರು ಕೂಡ ಅದರಲ್ಲಿ ಇದ್ರು. ಒಂದೇ ಬೋಟ್ ಮಗಚ್ಕೊಳ್ಬಿಡುತ್ತೆ. ರೆಸ್ಕ್ಯೂ ಮಾಡ್ತಾರೆ, ಚಿಕಿತ್ಸೆ ಫಲಿಸದೆ ಅಗಲಿಕೆ ಆಗ್ತಾರೆ.